ಹಾಯ್ ಗೈಸ್, ಮೈ ಮಿನಿ ಬ್ಲಾಗ್. ಇವತ್ತು ಕಾಲೇಜಲ್ಲಿ ಓರಿಯಂಟೇಷನ್ ಇದೆ, ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಮಾಯ್ಚರೈಸರ್ ಹಾಕೊತಾ ಇದ್ದೀನಿ. ನನಗೆ ಹುಷಾರಿಲ್ಲ, ಅದಕ್ಕೆ ವಾಯ್ಸ್ ಚೇಂಜ್ ಆಗಿದೆ. 2 ದಿನ ಆಯಿತು, ಅದಕ್ಕೆ ವಿಡಿಯೋ ಹಾಕಿಲ್ಲ. ನನಗೆ 2 ದಿನ ಯಾಕೆ ರಜೆ ಕೊಟ್ಟಿದ್ರು ಅಂದರೆ ಬೇರೆ ಸೆಕ್ಷನ್ ಅವ್ರಿಗೆ ಓರಿಯಂಟೇಷನ್ ಇತ್ತು, ಅದಕ್ಕೆ ನಮಗೆ ರಜೆ ಕೊಟ್ಟಿದ್ರು. ಇವತ್ತು ನಮಗೆ ಓರಿಯಂಟೇಷನ್ ಇದೆ, ಅದಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ಲಿಪ್ ಬಾಮ್ ಹಾಕ್ಕೊತಾ ಇದ್ದೀನಿ. ಯಾವ ವಾಲೆ ಹಾಕ್ಕೊಬೇಕಂತ ಕನ್ಫ್ಯೂಷನ್ ಆಯಿತು. ಲಾಸ್ಟಿಗೆ ಈ ವಾಲೆ ಹಾಕ್ಕೊತಾ ಇದ್ದೀನಿ. ಬೇರೆದು ಔಟ್ಫಿಟ್ ಮ್ಯಾಚ್ ಆಗೋ ವಾಲೆ ಹಾಕ್ಕೊತಾ ಇದ್ದೀನಿ. 11 ಗಂಟೆಗೆ ಎಲ್ಲವರೇ ಓರಿಯಂಟೇಷನ್ ಸ್ಟಾರ್ಟು ಅಂತ, ಅದಕ್ಕೆ ನಾವು ಅಲ್ಲಿ 11 ಗಂಟೆಗೆ ಇರೋಕ್ಕೆ ನಾವು ಇಲ್ಲಿ ಮನೆ 10:30ಗೆ ಬಿಡ್ತಾ ಇದ್ದೀವಿ. ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು, ಅವಳ ಜೊತೆಗೆ ಹೋಗ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಮನೆ ಇರೋದು ನಮ್ಮ ಏರಿಯಾ ಆದಮೇಲೆ ನೆಕ್ಸ್ಟ್ ಸ್ಟಾಪ್ ಅವಳದೇ, ಅದಕ್ಕೆ ಇಬ್ಬರು ಸೇರಿ ಹೋಗ್ತೀವಿ ಕಾಲೇಜಿಗೆ. ಸನ್ಸ್ಕ್ರೀನ್ ಹಾಕ್ಕೊತಾ ಇದ್ದೀನಿ. ರೆಡಿ ಆಗಿದ್ದೀನಿ, ಈಗ ಮನೆ ಬಿಡ್ತಾ ಇದ್ದೀನಿ. ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈಗ ಮನೆಯಿಂದ ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ರೋಡಲ್ಲಿ ವಿಡಿಯೋ ಮಾಡ್ತಾ ಇದ್ರೆ ಎಲ್ಲರೂ ನನ್ನನ್ನು ನೋಡ್ತಾರೆ, ಈ ಹುಡುಗಿ ಏನು ಹಿಂಗೆ ವಿಡಿಯೋ ಮಾಡ್ತಾಳೆ ಅಂತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ, ಹಾಗೆ ಸಪೋರ್ಟ್ ಮಾಡಿ. ಟ್ರಾಫಿಕ್ ಆಗಿದೆ, ರೋಡ್ ಕ್ರಾಸ್ ಮಾಡಬೇಕು. ಹೇಗೆ ಕ್ರಾಸ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಬ್ಯಾಂಕ್ಗೆ ಹೋಗಿದ್ನಲ್ಲ, ಆ ಕೆಲಸ ಆಗಿಲ್ಲ. ಇವತ್ತು ಬರೋಕ್ಕೆ ಹೇಳಿದ್ರು, ಆದರೆ ನನಗೆ ಟೈಮ್ ಸಿಕ್ಕಿಲ್ಲ. ನಾಳೆ ಹೋಗ್ತೀನಿ. ರೋಡ್ ಕ್ರಾಸ್ ಮಾಡಿದ್ದೀನಿ. ಬಸ್ ಸ್ಟಾಪ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಬಸ್ ಸ್ಟಾಪ್ ಹತ್ರ ಜಾಸ್ತಿ ಜನ ಅವರೇ. ನಾನು ಬಸ್ ಸ್ಟಾಪ್ ಹತ್ರ ಯಾರೂ ಇರಲ್ಲ ಅಂದ್ಕೊಂಡೆ. ಬಸ್ ಸ್ಟಾಪ್ ಹತ್ರ ಸಿಕ್ತು ಕೂತ್ಕೊಂಡಿದ್ದೀನಿ. ಬಸ್ ಹತ್ಬಿಟ್ಟು ಇಲ್ಲಿ ಬಿಟ್ಟು ನಡ್ಕೊಂಡು ಬರ್ತಾ ಇದ್ದೀನಿ. ಬಸ್ಸಲ್ಲಿ ತುಂಬ ಜನ ಇದ್ದರೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಇದು ಯಾವ ಬಸ್ ಸ್ಟಾಪ್ ಅಂತ ಕಮೆಂಟ್ ಮಾಡಿ. ನನ್ನ ಫ್ರೆಂಡ್ ಬಂದಿರ್ತಾಳೆ ಅಂತ ಫಾಸ್ಟಾಗಿ ಹೋಗ್ತಾ ಇದ್ದೀನಿ, ಆದರೆ ನಮ್ಮ ಫ್ರೆಂಡೇ ಬಂದಿಲ್ಲ ಇನ್ನು. ಒಂದು ಬಸ್ ಹೋಯ್ತು, ಆದರೂ ಇನ್ನೂ ನಮ್ಮ ಫ್ರೆಂಡ್ ಬಂದಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ. 10 ಮಿನಿಟ್ಸ್ ಆದಮೇಲೆ ನಮ್ಮ ಫ್ರೆಂಡ್ ಬಂದರು. ಅವಳು ಬಂದಾದಮೇಲೆ ಮತ್ತೊಂದು ಬಸ್ ಬಂತು. ಆ ಬಸ್ಸಲ್ಲಿ ಹತ್ಬಿಟ್ಟು ಹೋಗ್ತಾ ಇದ್ದೀವಿ. ಸೀಟೇ ಸಿಕ್ಕಿಲ್ಲ, ನಿಂತ್ಕೊಂಡಿದ್ದೀವಿ. ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಫ್ರೆಂಡ್ಗೆ ಸೀಟ್ ಸಿಕ್ತು. ಇಲ್ಲಿ ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಕಾಲೇಜ್ಗೆ. ಕಾಲೇಜ್ ಒಳಗೆ ಹೋಗ್ತಾ ಇದ್ದೀವಿ ಈಗ. ಕಾಲೇಜಲ್ಲಿ ಯಾರೂ ಕಾಣಿಸ್ತಿಲ್ಲ. ಕಾಲೇಜ್ ಇಲ್ಲ ಅಂದ್ಕೊಂಡಿದ್ದೆ ನಾನು. ಕ್ಲಾಸ್ ನಡೀತಾ ಇತ್ತು ಹಾಗೆ, ಮತ್ತೆ ಯಾರೂ ಇರಲಿಲ್ಲ. ಒಂದು 4-5 ಜನ ಇದ್ದರು. ಹಾಗೆ ನಡ್ಕೊಂಡು ಹೋಗುವಾಗ ಜಾಸ್ತಿ ಜನ ಕಾಣಿಸಿದ್ರು. ಹೊರಗಡೆ ಯಾರೂ ಕಾಣಿಸಲಿಲ್ಲ. ಇದು ನನ್ನ PU ಕಾಲೇಜ್. ಲಾಸ್ಟ್ ಫ್ಲೋರಲ್ಲಿ ಫಂಕ್ಷನ್ ಐತೆ ಅಂತ ಹೇಳಿದ್ರು. ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಟೈಮ್ ಆಗಿಲ್ಲ, ಅದಕ್ಕೆ ಯಾರೂ ಬಂದಿಲ್ಲ. ಸ್ವಲ್ಪ ಜನ ಬಂದವರು. ಟೈಮ್ ಆಯಿತು, ವೆಯ್ಟ್ ಮಾಡ್ತಾ ಇದ್ದೀವಿ, ಆದರೂ ಯಾರೂ ಇನ್ನೂ ಟೀಚರ್ಸ್ ಬಂದಿಲ್ಲ. 11 ಗಂಟೆ ಹೇಳ್ಬಿಟ್ಟು 12 ಗಂಟೆಗೆ ಸ್ಟಾರ್ಟ್ ಮಾಡಿದರು. ಟೀಚರ್ಸ್ ಎಲ್ಲ 12 ಗಂಟೆಗೆ ಬಂದರು. ಫಂಕ್ಷನ್ ಆಯಿತು. ಸಮೋಸ ಜ್ಯೂಸ್ ಕೊಟ್ಟರು, ತಿನ್ಕೊಂಡು ಬರ್ತಾ ಇದ್ದೀವಿ ರಿಟರ್ನ್ ಮನೆಗೆ. ಹೊಸ ಫ್ರೆಂಡ್ ಮೀಟರ್ಲಿ ಇನ್ನೊಬ್ಳು, ಅವಳು ನಾನು ಇನ್ನು 3 ಜನ ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ ಸ್ಟಾಪ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ ಬಂತು, ಬಸ್ ಹತ್ತಿದ್ವಿ. ನಾನು ಇನ್ನೊಬ್ಳು, ಅವಳು ಬೇರೆ ಸೈಡ್ ಹೋಗ್ಬೇಕು. ನಾವಿಬ್ಬರು ಒಂದೇ ಸೈಡು, ಅದಕ್ಕೆ ಒಂದೇ ಬಸ್ಸಲ್ಲಿ ಬರ್ತಾ ಇದ್ದೀವಿ. ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಗಾಯ್ಸ್.